ಪೊಲೀಸ್ ಠಾಣೆಗೆ ಬಂದು ಪೊಲೀಸ್ ಸಿಬ್ಬಂದಿಯ ಮೊಬೈಲ್ ಅನ್ನೇ ಕದ್ದಿರುವಂತ ಘಟನೆ ಗದಗದಲ್ಲಿ ನಡೆದಿದೆ. ಪೊಲೀಸ್ ಠಾಣೆಯಲ್ಲೇ ಪೊಲೀಸರ ಎದುರೇ ಕಳ್ಳ ತನ್ನ ಕರಾಮತ್ತನ್ನು ತೋರಿಸಿದ್ದಾನೆ. ಪೊಲೀಸರ ಮುಂದೆ ಮೊಬೈಲ್ ಅನ್ನ ಎಗರಿಸಿದ್ದಾನೆ ಈ ಖತರ್ನಾಕ್ ಕಳ್ಳ. ಮಹಿಳಾ ಸಿಬ್ಬಂದಿ ಜೊತೆ ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಎಗರಿಸಿದ್ದಾನೆ. ಗದಗ ಜಿಲ್ಲೆಯ ಶಹರ ಪೊಲೀಸ್ ಠಾಣೆಯ ಸಿಬ್ಬಂದಿಯನ್ನ ಮೊಬೈಲ್ ಕದ್ದಿದ್ದಾನೆ ಈ ಐನಾತಿ ಕಳ್ಳ. ಪೊಲೀಸ್ ಠಾಣೆಯ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳನ ಕೈಚಳಕ ಸೆರೆಯಾಗಿದೆ. ಮಹಿಳಾ ಸಿಬ್ಬಂದಿಯ ಗಮನವನ್ನ ಬೇರೆಡೆಗೆ ಸೆಳೆದು ಮೊಬೈಲ್ ಕಳ್ಳತನ ಮಾಡಿ ಪರಾರಿಯಾಗಿದ್ದಾನೆ. ಪೊಲೀಸ್ ಸಿಬ್ಬಂದಿಯ ಮೊಬೈಲ್ ಕದ್ದಿರುವಂತ ಮುಲ್ಲಾ ಎಂಬ ಆ ವ್ಯಕ್ತಿಗಾಗಿ ಇದೀಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಷ್ಟಕ್ಕೂ ಮುಲ್ಲ ಪೊಲೀಸ್ ಠಾಣೆಗೆ ಯಾಕೆ ಬಂದಿದ್ದ ಅಂದ್ರೆ ಹೋಟೆಲ್ನಲ್ಲಿ ಒಂದು ಗಲಾಟೆ ನಡೆದಿತ್ತು. ಆ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಲ್ಲಾ ಪೊಲೀಸ್ ಠಾಣೆಗೆ ಬಂದಿದ್ದ. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಯ ಜೊತೆ ಮಾತಾಡ್ತಾ ಇದ್ದ ಹಾಗೆ ನಾಟಕ ಮಾಡಿದ್ದಾನೆ. ಅವರ ಗಮನವನ್ನ ಬೇರೆಡೆಗೆ ಸೆಳೆದು ಆ ಪೊಲೀಸ್ ಸಿಬ್ಬಂದಿಯ ಮೊಬೈಲ್ ಅನ್ನೇ ಎಗರಿಸಿ ಪರಾರಿಯಾಗಿದ್ದಾನೆ. ಗಲಾಟೆ ನಡೀತಾ ಇದ್ದಾಗ ಮೊಬೈಲ್ ಅನ್ನ ಕದ್ದಿರುವಂತ ದೃಶ್ಯ ಇದೀಗ ಪೊಲೀಸ್ ಠಾಣೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೋಟೆಲ್ನಲ್ಲಿ ಗಲಾಟೆ ನಡೆದಿತ್ತು. ಆ ವ್ಯಕ್ತಿ ಪರ ವಿಚಾರಕ್ಕೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ಈ ಮುಲ್ಲಾ ಬಂದಿದ್ದ. ಹುಬ್ಬಳ್ಳಿಯ ಫ್ಲೈಓವರ್ ಕಾಮಗಾರಿ ವಿಳಂಬಕ್ಕೆ ಗಡ್ಕರಿ ಕಿಡಿಕಾರಿದ್ದಾರೆ. 4 ವರ್ಷದಿಂದ ಕುಂಟ ಸಾಗ್ತಾ ಇದೆ ಫ್ಲೈಓವರ್ ಕಾಮಗಾರಿ. ಜನರು ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೂ ಕೂಡ ಕಾಮಗಾರಿ ಮಾತ್ರ ಆಮೆಗತಿಯಲ್ಲೇ ಸಾಗ್ತಾ ಇದೆ. ಯಾವಾಗ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕೆಂಡಾಮಂಡಲವಾಗಿದ್ದಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಕೇಂದ್ರ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೇಂದ್ರದ ಹೆದ್ದಾರಿ ಹಾಗೂ ಸಾರಿಗೆ ಸಚಿವ ಗಡ್ಕರಿ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಕೇಂದ್ರ ಸಚಿವ ಜೋಶಿ ಮನವಿ ಮೇರೆಗೆ ಅನುದಾನ ನೀಡ್ತಾ ಇದ್ದೇನೆ, ಆದ್ರೆ ಕಾಮಗಾರಿ ಬಗ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ? ಪಿಡಬ್ಲ್ಯೂಡಿ ಇಲಾಖೆ ಏನ್ ಕ್ರಮ ಕೈಗೊಂಡಿದೆ? ಉತ್ತರ ಕೊಡಿ ಅಂತ ಗಡ್ಕರಿ ಲೋಕೋಪಯೋಗಿ ಸೆಕ್ರೆಟರಿ ಜಿಲ್ಲಾಧಿಕಾರಿಗೆ ಪ್ರಶ್ನೆ ಮಾಡಿದ್ದಾರೆ. ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. 4 ವರ್ಷದಲ್ಲಿ ಕೇವಲ 48% ಫ್ಲೈಓವರ್ ಕಾಮಗಾರಿ ಮಾತ್ರ ನಡೆದಿದೆ. ಕಾಮಗಾರಿಯಿಂದ ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳೆಲ್ಲ ಧೂಳುಮಯ ಹೋಗಿದೆ. ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಬಗ್ಗೆಯೂ ಗಡ್ಕರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನುದಾನವನ್ನ ಕೊಡ್ತಾ ಇದ್ದೀವಿ, ಆದ್ರೂ ಯಾಕೆ ಕಾಮಗಾರಿಯನ್ನ ಮಾಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗದಗ ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುವಂತ ಫ್ಲೈಓವರ್ ಇದಾಗಿದ್ದು ಈ ಕಾಮಗಾರಿಗೆ ಇನ್ನೂ ಕೂಡ ಭೂಸ್ವಾಧೀನವೇ ಸರಿಯಾಗಿ ಆಗಿಲ್ಲ ಅಂತ ನಿತಿನ್ ಗಡ್ಕರಿ ಅವರು ಬೇಸರವನ್ನ ಹೊರಹಾಕಿದ್ದಾರೆ. शुरू किया गया वो आपको गिट्टी नहीं मिल रही थी, आपको मटेरियल नहीं मिल रहा था. मैं कलेक्टर को बोला, फिर लगा के अवेलेबल कर दिया. लैंड इनको पोजीशन में मिल सकते तो ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಫ್ಲೈಓವರ್ ಬಂದಾಗ ಜನ ಖುಷಿ ಪಟ್ಟಿದ್ರು. ಉತ್ತರ ಕರ್ನಾಟಕದ ನಗರಗಳಲ್ಲೂ ಕೂಡ ಈ ರೀತಿ ಫ್ಲೈಓವರ್ಗಳಾಗ್ತದೆ, ವಾಹನ ಸಂಚಾರಕ್ಕೆ ಅನುಕೂಲ ಆಗ್ತದೆ, ಸುಗಮ ಸಂಚಾರ ಆಗ್ತದೆ ಅಂತೇಳಿ ಜನ ಭಾವಿಸಿದ್ರು. ಆದರೆ ಕಳೆದ 4 ವರ್ಷಗಳಿಂದ ಆಮೆಗತಿಯಲ್ಲಿ ಹುಬ್ಬಳ್ಳಿಯ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಿಂದ ಪ್ರಮುಖ ರಸ್ತೆಗಳು, ಒಂದು ವಿದ್ಯಾನಗರ, ಒಂದು ಗೋಕುಲ ರಸ್ತೆ, ಒಂದು ವಿಜಯಪುರ ರಸ್ತೆ, ಇನ್ನೊಂದು ಗದಗ ರಸ್ತೆಗೆ ಈ ಫ್ಲೈಓವರ್ ಕನೆಕ್ಟ್ ಮಾಡಬೇಕು ಅಂಥೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅತ್ಯಂತ ಮುತುವರ್ಜಿ ವಹಿಸಿ ಈ ಅನುದಾನವನ್ನು ಮಂಜೂರಾತಿಯನ್ನು ಮಾಡಿಸ್ಕೊಂಡಿದ್ರು. ಕಾಮಗಾರಿ ಕೂಡ ಆರಂಭವಾಯಿತು. ಆದರೆ ಕಾಮಗಾರಿ ಆರಂಭವಾಗಿ 4 ವರ್ಷ ಕಳೀತಾ ಇದೆ. ಆಮೆಗತಿಯಲ್ಲಿ ಸಾಗ್ತಿರೋ ಕಾಮಗಾರಿಯಿಂದ ಜನ ನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದಾರೆ. ನೋಡ್ಬೋದು, ಇಲ್ಲಿ ಹಳೆಕೋಟ್ ಸರ್ಕಲ್ ಅಂತ ನಾವೇನು ಕರಿತೇವೆ, ಇದು ವಿಜಯಪುರ ರಸ್ತೆಗೆ ಸಂಪರ್ಕ ಕಲ್ಪಿಸುತ್ತೆ. ಬಲಬದಿಯಲ್ಲಿ ಆ ರಸ್ತೆ ಇದೆ, ಎಡಬದಿಯಲ್ಲಿ ನೋಡ್ಬೋದು ಕಾಮಗಾರಿ ನಿಂತ್ಕೊಂಡು 4 ವರ್ಷ ಆಗ್ತಾ ಇದೆ. ಇದೇ ರೀತಿ ಕಾಮಗಾರಿ ಯಾಕಾದರೂ ಹುಬ್ಬಳ್ಳಿಗೆ ಫ್ಲೈಓವರ್ ಬಂತು ಅಂಥೇಳಿ ಜನ ಇಡೀ ಶಾಪ ಆಗ್ತಾರೆ. ಈ ಚೆನ್ನಮ್ಮ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಯಾವ ದುಸ್ಥಿತಿಯಲ್ಲಿದೆ ಕಾಮಗಾರಿಯಿಂದ ಅನ್ನೋದನ್ನು ನೀವು ನೋಡ್ಬೋದು. ಧೂಳಿದೆ, ಕೆಸರಿದೆ, ಕಾಮಗಾರಿ ಹರೆಬರಿಯಾಗಿ ನಿಂತಿದೆ. ಇದೇ ವಿಚಾರವಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ನಿನ್ನೆ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಫ್ಲೈಓವರ್ ಕಾಮಗಾರಿ ಆರಂಭಗೊಂಡು 4 ವರ್ಷ ಆದರೂ ಚೆನ್ನಮ್ಮ ಸರ್ಕಲ್ನಿಂದ ಹಿಡಿದು ಗದಗ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಏನು ರಸ್ತೆ ಮಾಡಬೇಕಾಗಿದೆ ಅಲ್ಲಿ ಇನ್ನು ಭೂ ಸ್ವಾಧೀನ ಆಗಿಲ್ಲ ಅನ್ನುವಂಥದ್ದು. ಕೇವಲ ಒಂದು 7 ಮನೆಗಳಿದೆ, ಒಂದು 3 ಕಚೇರಿಗಳಿದೆ. ಆ ಸ್ವಾಧೀನ ಪಡಿಸ್ಕೊಂಡು ಅವರಿಗೆ ಪರಿಹಾರ ಕೊಟ್ಟ ಕಾಮಗಾರಿ ಆರಂಭ ಮಾಡಬೇಕಾಗಿತ್ತು. ಕಾಮಗಾರಿ ಆರಂಭ ಆಗಿಲ್ಲ. 108 ವಿಘ್ನ. ಆರಂಭದಿಂದಲೂ ಆರಂಭದಲ್ಲಿ ಫ್ಲೈಓವರ್ ಸ್ಟ್ರಕ್ಚರ್ ಡಿಸೈನನ್ನೇ ಚೇಂಜ್ ಮಾಡಿದ್ರು. ನಂತರ ದಿನಗಳಲ್ಲಿ ಕಾಮಗಾರಿ ವಿಳಂಬ ಆಯಿತು. ಸಾಕಷ್ಟು ಅಡಚಣೆಗಳಿಂದಾಗಿ ಯಾವ ರೀತಿ ಕಾಮಗಾರಿ ಕುಂಟುತ್ತಾ ಸಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ. ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ನಿನ್ನೆ ನಿತಿನ್ ಗಡ್ಕರಿ ಅವರು ರಾಜ್ಯ ಸರ್ಕಾರವನ್ನು
ಜಿಲ್ಲಾಧಿಕಾರಿಗಳಿಗೆ 1 ತಿಂಗಳು ಗಡುವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಏನಂತ ಹೇಳಿದ್ರೆ PWD ಸೆಕ್ರೆಟರಿ ಸೆಲ್ವರಾಜ್ ಅವರು ಕೂಡ ಭಾಳ ಖಡಕ್ಕಾಗಿ ಹೇಳಿದ್ರು, ಕೇಂದ್ರ ಸಚಿವರು ಕೇಳಿದ ಕಾರಣಕ್ಕಾಗಿ ನಾನು ಅನುದಾನವನ್ನು ಕೊಟ್ಟಿದ್ದೇನೆ, ರಾಜ್ಯ ಸರ್ಕಾರಕ್ಕೆ ಭೂಮಿ ಸ್ವಾಧೀನ ಮಾಡಿಸಿಕೊಂಡು ಕಾಮಗಾರಿ ಆರಂಭಿಸಲಿಕ್ಕೆ ಯಾವ ತೊಂದರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು ಅಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.